ಸರ್ ದಯವಿಟ್ಟು ಸಂಪರ್ಕದಲ್ಲಿರಿ. ನೋಡಿ, ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಕ್ಕೆ ಅಲ್ದೆಲ್ಲಿಗೆ ಹೋಗಿ ಒಂದಷ್ಟು ಜನ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಕ್ ಹೋಗ್ತಿದ್ದಾರೆ ಅಂತ. ಅಲ್ಲೊಂದಿದೆ, ಏನು ಅಂದ್ರೆ ಕಡೆ ಕ್ಷಣದಲ್ಲಿ ಏನಾದ್ರೂ ಸಿದ್ದರಾಮಯ್ಯನವ್ರು ಒಂಚೂರು ಮನ್ಸು ಬದಲಾಯಿಸಿ ಪಾಪ ಇವ್ರ ಹೆಸರನ್ನು ಹೇಳ್ಬಿಡೋಣ, ಒಂದು ಒತ್ತಾಯ ಹಾಕ್ಬಿಡೋಣ ಅಂತ ಏನಾದ್ರೂ ಮನ್ಸು ಬದಲಾಯಿಸ್ತಾರಾ ಅಂತೇನಾದ್ರೂ ಇರ್ಬೋದೇನೋ. ಆದ್ರೆ ಇವರು ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಬಗ್ಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಆಲ್ರೆಡಿ ಶಿಫಾರಸು ಮಾಡಿದಾರಂತೆ. ಈ ವೇಳೆ ತಮ್ಮ ಹಳೆ ಮಿತ್ರರ ಪೈಕಿಯೇ ಕೆಲವರ ಹೆಸರನ್ನೇ ಸಿದ್ದರಾಮಯ್ಯನವರು ಹೇಳಿಲ್ಲ ಅನ್ನೋದು ಹಳೆಯ ಸುದ್ದಿ. ಹೊಸ ಸುದ್ದಿ ಏನ್ ಗೊತ್ತಾ, ಸಿದ್ದರಾಮಯ್ಯನವರು ಯಾರ್ಯಾರ ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಅನ್ನೋ ಪಟ್ಟಿ ಸಿದ್ದರಾಮಯ್ಯನವ್ರ ಲೀಸ್ಟ್ ಅಲ್ಲಿ ನೋಡಿ. ಅವಾಗ ಅವರು ಪ್ರಮಾಣ ವಚನ ತಗೊಳ್ಳುವಾಗ ಮುಖ್ಯಮಂತ್ರಿಯಾಗಿ ಯಾರಿದ್ರು, ಈಗ ಯಾರ್ಯಾರು ಇದ್ದಾರೆ ಅನ್ನೋದು ಬಹಳ ಕುತೂಹಲ. ನಮ್ಮ ಒಳನೋಟಕ್ಕೆ ಏನ್ ಕಂಡಿದೆ ನೋಡಿ. ಎಲ್ಲಾ ಕಡೆ ಈಗ ಒಂದೇ ಚರ್ಚೆ. ಯಾರ್ ಮಿನಿಸ್ಟರ್ ಆಗ್ತಾರೆ, ಯಾರಾಗಲ್ಲ. ಡಿಕೆ ಯಾರ್ ಹೆಸರು ಹೇಳ್ತಾರೆ, ಸಿದ್ದರಾಮಯ್ಯ ಯಾರ್ ಹೆಸರು ಹೇಳ್ತಾರೆ, ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದು. ನಮ್ಮ ಗುಸುಗುಸು ಗೋವಿಂದನ್ನ ಇದನ್ನೇ ಹುಡುಕೊಂಡು HAL ಏರ್ಪೋರ್ಟ್ ವರೆಗೂ ಹೋದಾಗ ಭೈರತಿ ಸುರೇಶ್ ಕರೆಸಿದ್ದ ಸ್ಪೆಷಲ್ ಫ್ಲೈಟೇ ಕೆಲವು ಸತ್ಯ ಬಾಯ್ಬಿಟ್ಟಿದೆ. ಅದೇನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಪಟ್ಟಿಯಲ್ಲೀಗ 5 ಜನ. ಹೊಸಬರಿಗೆ ಈ ಬಾರಿ ಸಚಿವ ಸ್ಥಾನ. ಸಿದ್ದರಾಮಯ್ಯನವರ ಸುತ್ತ ಯಾವಾಗಲೂ ಹಿರಿಯ ಸಚಿವರು ಹಾಗೂ ಶಾಸಕರೇ ಇರ್ತಾರೆ. ಹಾಗೆ ನೋಡಿದ್ರೆ ಈ ಯಂಗ್ ಟೀಮ್ ಅನ್ನ ಬೆನ್ನಿಗೆ ಕಟ್ಕೊಂಡು ತಿರುಗಾಡೋದು ಡಿಕೆ ಶಿವಕುಮಾರ್. ಆದ್ರೆ ಸರ್ಪ್ರೈಸ್ ಏನಪ್ಪಾ ಅಂದ್ರೆ, ಈ ಬಾರಿ ಡಿಕೆ ಜೊತೆ ಸಿದ್ದರಾಮಯ್ಯ ಕೂಡ ಹೊಸ ಮುಖಗಳಿಗೆ ಮಣೆ ಹಾಕೋಕೆ ರೆಡಿಯಾಗಿದ್ದಾರಂತೆ. ಇದ್ಯಾಕ್ ಹಿಂಗೆ ಅಂದ್ರೆ, ಸ್ವತಃ ರಾಹುಲ್ ಗಾಂಧಿಯೇ ಯಂಗ್ ಫೇಸ್ಗೆ ಪ್ರಿಯಾರಿಟಿ ಕೊಡಿ ಎಂದಿದ್ದು ನಮ್ಮ ಗುಸುಗುಸು ಗೋವಿಂದನ್ನ ಕದ್ದು ಕೇಳಿಸಿಕೊಂಡ್ರಂತೆ. ಹಂಗಾದ್ರೆ ಸಿದ್ದರಾಮಣ್ಣನ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ ಕೇಳಿದ್ರೆ, ನಮ್ಮ ಗುಸುಗುಸು ಗೋವಿಂದನ್ನ ಪಟ್ಟಿನೇ ಕೊಟ್ಬಿಟ್ರು. ಪುತ್ರ ಯತೀಂದ್ರಗೆ ಹಿರಿಯ ಪಾತ್ರ. ಯತೀಂದ್ರ ಜೊತೆ ಮತ್ತೊಬ್ಬ ಮಾನಸ ಪುತ್ರ. ಬಹಳ ಜೋರಾಗಿರೋ ಗುಸುಗುಸು ಪ್ರಕಾರ ಸಿದ್ದರಾಮಯ್ಯನವರು ಯಾವುದೇ ಮುಲಾಜಿಲ್ಲದೆ ಈ ಬಾರಿ ಪುತ್ರ ಯತೀಂದ್ರಗೆ ಸಚಿವ ಸ್ಥಾನ ಕೊಡಿಸೋಕೆ ರೆಡಿಯಾಗಿದ್ದಾರೆ. ಅದು ಕೂಡ ಪ್ರಬಲ ಖಾತೆಗೆ ಪಟ್ಟು ಹಾಕಿದ್ದಾರೆ. ಇನ್ನು ಸಿದ್ದರಾಮಯ್ಯನವರ ಮಾನಸ ಪುತ್ರನ ರೀತಿ ಇರೋ ಅನಿಲ್ ಚಿಕ್ಕಮಾಧು ಕೂಡ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಸೇರಿರೋದು ಹಲವರ ಹುಬ್ಬೇರಿದಾಗಲೇ ಗೊತ್ತಾಗಿದೆ. ಇನ್ನು ಮುಡ ಸಂಕಷ್ಟದ ವೇಳೆ ಗಟ್ಟಿಯಾಗಿ ಜೊತೆಗೆ ನಿಂತ ಪೊನ್ನಣ್ಣಗೂ ಸಿದ್ದರಾಮಯ್ಯ ಶಿಫಾರಸು ಮಾಡಿರೋದು ದಿಲ್ಲಿಗೆ ಹೊರಟ ಸ್ಪೆಷಲ್ ಫ್ಲೈಟ್ ಲ್ಯಾಂಡ್ ಆಗೋಕ್ಕೂ ಮೊದಲೇ ಬಂದಂತ ಸುದ್ದಿ. ಇನ್ನು ಮನೆ ಮಗನಂತಿರೋ ಭೈರತಿಗೆ ಸೀಟು ಕೊಡಿಸಲೇಬೇಕು ಅನ್ನೋ ಒತ್ತಡ ಅವರ ಮನೆಯೊಳಗಿನಿಂದಲೇ ಬಂದ ಸೌಂಡೇ ಹೇಳಿದೆ. ಸಿದ್ದರಾಮಯ್ಯನವರು ಒಬ್ಬರೇ ಒಬ್ಬರು ಹಿರಿಯರ ಹೆಸರು ಶಿಫಾರಸು ಮಾಡಿದ್ರೆ ಅದು ಕೆಜೆ ಜಾರ್ಜ್ ಹೆಸರು ಮಾತ್ರ ಅನ್ನೋದು ತುಘಲಕ್ ಲೇನ್ನಲ್ಲಿ ಹರಿದಾಡಿದ ಪಿಸುಮಾತು. ಹಂಗಂತ ಸಿದ್ದರಾಮಯ್ಯನವರು ಮತ್ಯಾವ ಸೀನಿಯರ್ ಸಹಪಾಠಿಗಳ ಪರವಾಗಿಯೂ ನಿಂತೇ ಇಲ್ಲ ಅಂತಲ್ಲ. ಆದ್ರೆ ಹಳೆ ಗೆಳೆಯ HC ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಕೊಡಲಿಕ್ಕೆ ಆಗದಿದ್ರು ಸ್ಪೀಕರ್ ಸ್ಥಾನಕ್ಕೋ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೋ ಕನ್ಸಿಡರ್ ಮಾಡಲಿಕ್ಕೆ ಆದ್ರೆ ನೋಡಿ ಅಂತಾನೂ ಸಿದ್ದರಾಮಯ್ಯನವರ ಶಿಫಾರಸು ಪಟ್ಟಿಯಲ್ಲಿ ಬರೆದಿರೋದು ಲೀಕ್ ಆಗಿದೆ. ಒಟ್ನಲ್ಲಿ ಈ ಬಾರಿ ಸಚಿವ ಸಂಪುಟದ ಪುಟಪುಟವು ಹಲವು ಹಳೆ ನಾಯಕರಿಗೆ ಪಟಪಟ ಗಾಳಿಪಟವಾಗುವುದು ದಿಟ ಅನ್ನೋದು ಒಳನೋಟಕ್ಕೆ ಕಂಡಂತ ಇಣುಕು ನೋಟ. ವೀರೇಂದ್ರ ಉಪ್ಪುಂದ, ರಿಪಬ್ಲಿಕ್ ಕನ್ನಡ. ಎಸ್, ವೀರೇಂದ್ರ ನಮ್ಮ ಜೊತೆ ಕನೆಕ್ಟ್ ಇದ್ದಾರೆ. ಎಸ್ ವೀರೇಂದ್ರ, ಸಿದ್ದರಾಮಯ್ಯನವರ ಲಿಸ್ಟ್ ಈ ಸಾರಿದೆಯಲ್ಲ ಬಹಳ ವಿಶೇಷವಾಗಿದೆ ಅಂತ. ಏನೇನಿದೆ, ನಮ್ಗೇನೇನು ಮಾಹಿತಿ ಸಿಕ್ಕಿದೆ? ಅವರ ಹಳೆಯ ಲಿಸ್ಟ್ಗೂ ಅಂದ್ರೆ ಅವರ ಒಂದು ಸರ್ಕಲ್ ಇತ್ತಲ್ಲ, ಅದು ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಆಮೇಲೆ ಅವ್ರ ಸುತ್ತ ಇದ್ದಂತಹ ಒಂದು ಸರ್ಕಲ್, ಆ ಸರ್ಕಲ್ಗೂ ಈಗ ಅವರ ಕೈಯಲ್ಲಿರ್ತಕ್ಕಂಥ ಲಿಸ್ಟ್ಗೂ ಬಹಳ ದೊಡ್ಡ ಒಂದು ಇಡೀ ರಾಜಕಾರಣವೇ ಶಿಫ್ಟ್ ಆಗಿರುವಂತದ್ದು. ಸಿದ್ದರಾಮಯ್ಯ ಕಾಲದ ರಾಜಕಾರಣ ಶಿಫ್ಟ್ ಆಗಿ ಈಗ ಹೊಸ ಜನರೇಷನ್ ಇದು ಬೇರೆ ತರ ರಾಜಕಾರಣ ಅಂತ ಈಗ ಡಿಕೆ ಶಿವಕುಮಾರ್ ಅವರಿಂದ ಶುರುವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ವಿಚಾರದಲ್ಲಿ. ಹೇಗನ್ಸುತ್ತೆ ಶ್ರೀಲಕ್ಷ್ಮಿ? ಈ ಬಾರಿ ಲಿಸ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ನಿಮ್ಗೆ ಗೊತ್ತಿರಬಹುದು, ನೀವು ನೋಡಿರ್ತೀರಿ, ಯಾವಾಗ 2006ರಲ್ಲಿ ಸಿದ್ದರಾಮಯ್ಯನವರು JDS ತೊರೆದು ಕಾಂಗ್ರೆಸ್ಗೆ ಬಂದ್ರಲ್ಲ, ಆಗ ಅವ್ರ ಜೊತೆ ಒಂದು ಟೀಮ್ ಬಂದಿತ್ತು. ನೀವು ಗಮನಿಸಿರ್ತೀರಿ 2013ರಲ್ಲಿ ಮತ್ತು
ಈಗ 2023ರಲ್ಲೂ ಕೂಡ ಸಿದ್ದರಾಮಯ್ಯನವರು ಪ್ರಮಾಣವಚನ ತೆಗೆದುಕೊಳ್ಳುವಾಗ ಅವರ ಜೊತೆಯೇ ಅಂದ್ರೆ ಅಟ್ಲೀಸ್ಟ್ ಫಸ್ಟ್ ಲಿಸ್ಟ್ ಅಲ್ಲಿ ಇರ್ತಾ ಇದ್ದವ್ರು ಯಾರು ಅಂದ್ರೆ ನೀವು ನೋಡಿರ್ತೀರಿ, ಅವರ ಫಸ್ಟ್ ಪ್ರಯಾರಿಟಿ ಅವರ ಅತ್ಯಾಪ್ತರು ಪರಮಾಪ್ತರು ನೀವು ನೋಡಿದಾಗೆ ಯಾರೆಲ್ಲ ಫಸ್ಟ್ ಲಿಸ್ಟ್ ಅಲ್ಲಿ ಮಿನಿಸ್ಟರ್ ಆಗ್ತಾ ಇದ್ರು ಶ್ರೀಲಕ್ಷ್ಮಿ. ಓಕೆ, ಯಾರನ್ನ ನೀವು ಗಮನಿಸಿದಾಗೆ ಸತೀಶ್ ಜಾರಕಿಹೊಳಿ, ಓಕೆ, ನೀವು ಹೇಳಿದ್ರಿ ಎಸ್ ಸಿ ಮಹದೇವಪ್ಪನವರು ಅಲ್ವಾ. ಈ ರೀತಿಯ ಲಿಸ್ಟ್ ಇತ್ತಲ್ಲ. ಈಗ ಜಮೀರ್ ಕೂಡ ಫಸ್ಟ್ ಲಿಸ್ಟ್ ಅಲ್ಲಿ ಆಗಿದ್ರು ಲಾಸ್ಟ್ ಟೈಮ್. ಇನ್ಫ್ಯಾಕ್ಟ್ ಜಮೀರ್ ಅವರು ಇದಾರಲ್ಲ, ಅವ್ರ ಹೆಸರನ್ನ ಡಿ ಕೆ ಶಿವಕುಮಾರ್ ಅಡ್ಗಾಲ್ ಹಾಕೊಂಡು ಕೂತಿದ್ರು, ಆದ್ರೂ ಸಿದ್ದರಾಮಯ್ಯನವ್ರು ಬಿಟ್ಟಿರಲಿಲ್ಲ, ಅವ್ರನ್ನ ತಗೊಳ್ಳೇಬೇಕು ಅಂತ ಹಠಕ್ ಬಿದ್ದು ತಗೊಂಡಿದ್ರು. ಆ ಲಿಸ್ಟ್ ಈ ಬಾರಿ ಇಲ್ಲ ಅಂತ ಹೇಳಿ ಅವ್ರನ್ನ ಯಾರನ್ನು ಕೂಡ ನೀವು ಸತೀಶ್ ಜಾರಕಿಹೊಳಿ ತಗೊಳ್ಳಿ, ಅಥವಾ ಎಸ್ ಸಿ ಮಹದೇವಪ್ಪ ತಗೊಳ್ಳಿ, ಅಥವಾ ಎಂ ಬಿ ಪಾಟೀಲ್ ತಗೊಳ್ಳಿ, ಅಥವಾ ಜಮೀರ್ ಅಹಮದ್ ಖಾನ್ ತಗೊಳ್ಳಿ, ಅವ್ರು ಯಾರನ್ನು ಸಿದ್ದರಾಮಯ್ಯನವರು ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇಟ್ಕೊಂಡೇ ಇಲ್ಲ. ಹಾಗಾದ್ರೆ ಯಾರು ಈ ಬಾರಿ? ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ಕೂಡ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದಾರೆ ಗೊತ್ತಾ? ಸಾಧ್ಯವಾದಷ್ಟು ಹೊಸ ಮುಖಕ್ಕೆ ಅವಕಾಶ ಕೊಡಿ, ನಾವೀಗ ನೆಕ್ಸ್ಟ್ ಎಲೆಕ್ಷನ್ ಹೋಗಬೇಕಾಗಿದೆ, ಆ ದೃಷ್ಟಿಯಿಂದ ನೀವು ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ನೋಡಿ, ಮತ್ತೆ ಹಿಂದೆ ಎಲ್ಲ ಒಂದಿತ್ತು, ಈಗ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಮೌಲ್ಯಾಧಾರಿತ ರಾಜಕಾರಣ, ಕುಟುಂಬ ರಾಜಕಾರಣ ಇರಬಾರ್ದು, ಮಕ್ಕಳನ್ನ ತರಬಾರ್ದು ಅನ್ನೋದೆಲ್ಲ ಇತ್ತು. ಬಟ್ ಸಿದ್ದರಾಮಯ್ಯನವರಿಗೆ ಯಾವ ಮುಲಾಜು ನೋಡ್ತಾ ಇಲ್ಲ, ಪಾಲಿಟಿಕ್ಸ್ ಚೇಂಜ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅವ್ರು ಏನ್ ಮಾಡಿದ್ರು ಗೊತ್ತಾ? ಮೊದಲ ಹೆಸರೇ ಯತೀಂದ್ರ ಸಿದ್ದರಾಮಯ್ಯ. ಆ ನಂತರ ನೋಡಿ, ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಬರೀ ಮಿನಿಸ್ಟರ್ ಆದ್ರೆ ಸಾಕಾಗಲ್ಲ, ಅವ್ರಿಗೆ ಹಿಡಿತಾ ಇರಬೇಕು, ಜಿಲ್ಲಾ ಉಸ್ತುವಾರಿ ಸಿಗಬೇಕು. ಹಾಗಿದ್ದಾಗ ಆ ಜಿಲ್ಲೆಯಲ್ಲಿ ಅವ್ರಿಗಿಂತ ಜೂನಿಯರ್ ಇರಬೇಕು ಇನ್ನೊಬ್ರು ಮಿನಿಸ್ಟರ್. ಅದಕ್ಕೋಸ್ಕರ ಅವರು ಅವರ ಮಾನಸ ಪುತ್ರ ಅಂತಾನೆ ಕರೀತಾರಲ್ಲ, ಅನಿಲ್ ಚಿಕ್ಮಾದು, ಅವ್ರ ಹೆಸರು ಶಿಫಾರಸು ಮಾಡಿದ್ದಾರೆ. ಎರಡನೇ ಹೆಸರು ಅಂದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಪಟ್ಟಿ. ಯಾರು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡೋರು ಯಾರು ಅಂತ ನೋಡಿದ್ರೆ ಎಲ್ಲ ಸೀನಿಯರ್ಸೇ. ಇನ್ನು ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಫಸ್ಟ್ ಟೈಮ್ MLAಗಳೆಲ್ಲ ಮಾತಾಡ್ತಾ ಇದ್ದಿದ್ದು. ಆದ್ರೆ ಈ ಬಾರಿ ಸಿದ್ದರಾಮಯ್ಯನವರು ಅದ್ರ ಜೊತೆಗೆ ಈ 2 ಹೆಸರು ಜೊತೆಗೆ ಅವ್ರ ಲಿಸ್ಟ್ ಅಲ್ಲಿ ಇರೋದು ಪೊನ್ನಣ್ಣ ಹೆಸರಿದೆ. ಅದು ಕೂಡ ಆಶ್ಚರ್ಯ, ಯಾಕಂದ್ರೆ ಪೊನ್ನಣ್ಣ ಫಸ್ಟ್ ಟೈಮ್ MLA, ಹೀಗಿದ್ದು ಅವ್ರ ಹೆಸರನ್ನ ಲಿಸ್ಟ್ ಅಲ್ಲಿ ಸೇರಿಸ್ಕೊಂಡಿದ್ದಾರೆ. ಈ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಈ ಬಾರಿ ಅಳೆದು ತೂಗಿ ಲೆಕ್ಕ ಹಾಕಿ ಯಾರು ನನ್ನ ಪರವಾಗಿ ನಿಂತಿದ್ರು, ಯಾರು ನಿಜಕ್ಕೂ ಕಷ್ಟ ಕಾಲದಲ್ಲಿ ಪೊನ್ನಣ್ಣ ಅವ್ರು, ಯಾಕಂದ್ರೆ ನೋಡಿ ಮೂಡ ಹಗರಣದ ಆರೋಪ ಬಂತಲ್ಲ, ಆಗ ಗಟ್ಟಿಯಾಗಿ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತಿದ್ದು, ಬಹಿರಂಗವಾಗಿ ಮಾತನಾಡಿದ್ದು, ಮತ್ತೆ ಹಲವು ಸಂದರ್ಭಗಳಲ್ಲಿ ಕಾನೂನು ಸಲಹೆ ಕೊಡೋರು ಅವರೇ ಆಗಿರೋದ್ರಿಂದ ಅವ್ರ ಹೆಸರನ್ನು ಕೂಡ ಲಿಸ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಈ ರೀತಿ ಹೊಸ ಮುಖಗಳಿಗೆ ಸಿದ್ದರಾಮಯ್ಯನವರು ಕೂಡ ಮಣೆ ಹಾಕ್ತಾ ಇದ್ದಾರೆ ಅನ್ನೋದು ವಿಶೇಷ. ಡಿ ಕೆ ಶಿವಕುಮಾರ್ ಫಸ್ಟ್ ಟೈಮ್ MLAಗಳು ಬೇಕು ಅಂದ್ರೆ ಅದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರ ಲಿಸ್ಟ್ ಅಲ್ಲಿ RV ದೇಶಪಾಂಡೆ ಅಂತವರು ಎಂತೆಂತ ಹಿರಿಯರು ಇರ್ತಾ ಇದ್ರು. ಎಚ್ ಸಿ ಮಹದೇವಪ್ಪ ಅವ್ರನ್ನ ಅವರು ಶ್ರೀಲಕ್ಷ್ಮಿ ಒಂದು KPCC ಅಧ್ಯಕ್ಷನ್ ಮಾಡಿ, ಆಗಲ್ಲ ಅಂದ್ರೆ ಸ್ಪೀಕರ್ ಆದ್ರೂ ಮಾಡಿ, ಅಂದ್ರೆ ಈ ರೀತಿಯ ಪೊಸಿಷನ್ ಹೇಳಿದಾರೆ ಬಿಟ್ರೆ ಮಿನಿಸ್ಟರ್ಗೆ ಅವ್ರನ್ನ ಹೆಸರನ್ನ ಶಿಫಾರಸು ಮಾಡಿಲ್ಲ ಅಂತ ಹೇಳಿ. ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯನವರು ಕೂಡ ಹಾಗೆ ಜನರೇಷನ್ ಚೇಂಜ್ ಆಗಿದೆ, ಅದೇ ರೀತಿ ಅವರು ಕೂಡ ಅವರ ಪಟ್ಟಿಯನ್ನು ಚೇಂಜ್ ಮಾಡಿದ್ದಾರೆ ಅನ್ನೋದು ನಮ್ಮ ಒಳನೋಟ ಕಾಣಿಸಿದೆ. ವೆರಿ ಕ್ಲಿಯರ್ ಮೆಸೇಜ್. 2 ಮೆಸೇಜ್. ಒಂದು, ಇಡೀ ಜನರೇಷನ್ ರಾಜಕಾರಣ ಬದಲಾಗಿದೆ ಕರ್ನಾಟಕದಲ್ಲಿ, ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ಇರಬೇಕದು ಅಂತ ಆ ಥರದಲ್ಲಿ ಮುಂತಕೊಂಡು ಹೋಗ್ತಾ ಇದೆ. ಒಂದು. ಎರಡನೇದು, ಸಿದ್ದರಾಮಯ್ಯ ಏರ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಯಾರ್ಯಾರು ಬೇಕೋ ಈಗ ಅವರ ಪಾಳೆಯ ಮತ್ತು ಹೊಸಬ್ರನ್ನ ಕೊಟ್ರೆ ಅವ್ರನ್ನ ಮೋಲ್ಡ್ ಮಾಡಕ್ಕೆ ಈಸಿ ಡಿ ಕೆ ಶಿವಕುಮಾರ್ ಅವರಿಗೆ ಅಂತಾನು ಇರಬಹುದು. ಈಗ ಸೀನಿಯರ್ಸ್ ಆದ್ರೆ ಮಾತು ಕೇಳಲ್ಲ ಅಂತ ಏನಾದ್ರೂ ಇದೆಯಾ ಅನ್ನುವಂಥದ್ದೊಂದು. ಐಲ್ ಗೆಟ್ ಬ್ಯಾಕ್ ಟು ಯು ವೀರೇಂದ್ರ, ಪ್ಲೀಸ್ ನಮ್ ಜೊತೆ ದಯವಿಟ್ಟು ಸಂಪರ್ಕದಲ್ಲಿರಿ. ರಾಜಕೀಯ ಅಂದ್ಮೇಲೆ ವೀಕ್ಷಕರೇ, ಒಂದು